IPL 2024 ಬಗ್ಗೆ ನನ್ನ ಬತ್ತಕ 4 ದೊಡ್ಡ ಅಪ್ಡೇಟ್ಸ್ ಅದಾವ. ಅದರೊಳಗೆ ಸ್ಪೆಷಲಿ RCB ಫ್ಯಾನ್ಸಿಗೆ ಒಂದು ಬ್ಯಾಡ್ ನ್ಯೂಸ್ ಐತಿ, ಒಂದು ಗುಡ್ ನ್ಯೂಸ್ನು ಐತಿ. ಅದನ್ನ ನೋಡೋಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಅದರೊಳಗೆ ಒಂದನೇ ಅಪ್ಡೇಟ್ RCB ಆಲ್ರೌಂಡರ್ ಟಾಮ್ ಕರಣ್ ಅವ್ರ ಬಗ್ಗೆ ಐತಿ. RCB ಯಾವಾಗ ಟಾಮ್ ಕರಣ್ ಅವರಿಗೆ ತಗೋತು ಅವಾಗಿನಿಂದ ಇವರಿಗೆ ಒಂಥರ ಬ್ಯಾಡ್ ಲಕ್ ನಡೆದಿತ್ತು ಅಂತ ಹೇಳ್ಬೋದು. ಫಸ್ಟಿಗೆ ಬಿಗ್ ಬ್ಯಾಶ್ ಲೀಗ್ನಾಗ ಒಂದು ಲಪಡ ನಡೀತು. ಅದಾದ್ಮ್ಯಾಗ ಬಿಗ್ ಬ್ಯಾಶ್ದಿಂದನ ರೂಲ್ಡ್ ಔಟ್ ಆದರು ನೀ ಇಂಜುರಿ ಸಂಬಂಧ. ಈಗೀಗ ಬಂದಿರೋ ನ್ಯೂಸ್ ಪ್ರಕಾರ PSLದಿಂದನೂ ಅವ್ರ ಹೆಸರು ವಾಪಸ್ ತೊಗೊಂಡಾರ, ಅಂದ್ರೆ ಪುಲ್ಸ್ ಔಟ್ ಮಾಡ್ಕೊಂಡಾರ. PSL ಯಾವಾಗ ನಡೀತೈತಿ? ಫೆಬ್ರವರಿದಿಂದ ಮಾರ್ಚ್ ತನಕ ನಡೀತೈತಿ. ಮೇ ಬಿ ಮಾರ್ಚ್ ಒಂದು 18 ತನಕ ನಡೀತೈತಿ. ಅದಾಗ 4 ದಿವಸ ಅಂದ್ರೆ ಮಾರ್ಚ್ 22ರಿಂದ IPL ಸ್ಟಾರ್ಟ್ ಆಗ್ತೈತಿ. ಈಗ ಎಲ್ಲರೂ ತಲೆಯಾಗ ಒಂದು ಪ್ರಶ್ನೆ ಐತಿ, ಏನು ಟಾಮ್ ಕರಣ್ ಅವರು ಈ ಸಲ IPLನು ಮಿಸ್ ಮಾಡ್ಕೋತಾರಾ? ಇದ್ರೊಳಗೆ ನಮ್ಗೆ ಎರಡನೇ ಅಪ್ಡೇಟ್ ಐತಿ. ಎರಡನೇ ಅಪ್ಡೇಟ್, ಹೌದು ಈ ಸಲ ಟಾಮ್ ಕರಣ್ ಅವರು 2024 IPLಗೆ ಡೌಟ್ಫುಲ್ ಅದಾರ. ಯಾಕಂದ್ರೆ ಈಗ ನೋಡ್ರಿ, ಫಸ್ಟಿಗೆ ಅಲ್ಲಿದಿಂದ ನೀ ಇಂಜುರಿ ಸಂಬಂಧ ಬಿಗ್ ಬ್ಯಾಶ್ ಲೀಗ್ನಿಂದ ರೂಲ್ಡ್ ಔಟ್ ಆದರು, ಇಲ್ಲಿ ಪುಲ್ಸ್ ಔಟ್ ಮಾಡ್ಕೊಂಡ್ರು. ಮತ್ತು ಈಗ ಏನು ಅವ್ರು ಎಲ್ಲಿ ಟ್ರೀಟ್ಮೆಂಟ್ ತೊಗೊಳತ್ತಾರ ಇಂಗ್ಲೆಂಡ್ ಕಡೆದಿಂದ, ಅಲ್ಲಿದಿಂದ ಏನೂ ರಿಪೋರ್ಟ್ಸ್ ಬಂದಿಲ್ಲ. ಅವ್ರದ್ದು ಇಂಜುರಿ ಹೆಂಗೆ ಐತಿ, ರಿಕವರಿ ಪ್ರಾಸೆಸ್ ಹೆಂಗೆ ನಡೆಯಕತ್ತೈತಿ, ಎಷ್ಟು ಸ್ಪೀಡ್ ಐತಿ, ಮುಂದೆ ಅವೈಲೇಬಲ್ ಇರ್ತಾರೋ ಇಲ್ಲೋ, ಅಲ್ಲಿದಿಂದ ಏನೂ ರಿಪೋರ್ಟ್ ಅಥವಾ ಅಪ್ಡೇಟ್ಸ್ ಏನೂ ಬರಾಕತ್ತಿಲ್ಲ. ಇಲ್ಲಿ 2 ಪಾಸಿಬಿಲಿಟೀಸ್ ಇರ್ತಾವೆ. ಒಂದು, ಅವರಿಗೆ ನೀ ಇಂಜುರಿ ಏನೈತಿ ಅದು ಒಂದು ಮೇಜರ್ ಇಂಜುರಿ ಐತಿ, ಅಲ್ಲಿ ಒಂದು ಏನು ಪ್ರಾಬ್ಲಮ್ ಇರ್ಬೋದು. ಇಲ್ಲ ಅವರು ಈಗ 2024 IPLನಾಗ ಫ್ರೆಶ್ ಆಗಿ ಎಂಟ್ರಿ ಹೊಡಿಬೇಕು, ಇಲ್ಲಿ PSLನಾಗ ಏನು ಗಡಬಡ ಮಾಡ್ಕೋಬಾರ್ದು ಅಂಥೇಳಿ PSLನಿಂದ ಅವ್ರ ಹೆಸರು ಹೊಳ್ಳಿ ತೊಗೊಂಡಿರ್ಬೋದು. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತಿ? ಇವು ಎರಡರದಾಗ ಯಾವುದಾಗಿರ್ಬೋದು? ಅಕಸ್ಮಾತ್ ಈ ಸಲ IPL ಟಾಮ್ ಕರಣ್ ಅವ್ರು ಆಡಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿ RCB ಯಾರಿಗೆ ಆಡಿಸ್ತದ? ಕಮೆಂಟ್ ಮಾಡಿ ಹೇಳ್ರಿ. ಮುಂದೆ ಹೋಗೋನು. ಮೂರನೇ ಅಪ್ಡೇಟ್ ಗುಜರಾತ್ ಟೈಟನ್ಸ್ ಫ್ಯಾನ್ಸಿಗೆ ಐತಿ. ಗುಜರಾತ್ ಟೈಟನ್ಸ್ದವರು ಈ ಸಲ ಆಕ್ಷನ್ನಾಗ ಸ್ಪೆನ್ಸರ್ ಜಾನ್ಸನ್ ಅಂತ ಹೇಳಿ ಒಬ್ಬರಿಗೆ ತೊಗೊಂಡಿದ್ರು 10 ಕೋಟಿಗೆ. ಅವರು ಈ ಸಲ ಏನು ಬಿಗ್ ಬ್ಯಾಶ್ ಲೀಗ್ ಈಗ ರೀಸೆಂಟಾಗಿ ಮುಗೀತು, ಅದ್ರೊಳಗೆ ಲೀಡಿಂಗ್ ವಿಕೆಟ್ ಟೇಕರ್ಸ್ನಾಗ ಟಾಪ್ 2 ಅದಾರ. ಟಾಪ್ 1, 2 ಅವ್ರಿಗೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಟಾಪ್ 1 ಆಗಿದ್ದವರು 1 ವಿಕೆಟ್ ಜಾಸ್ತಿ ಅದಾರ ಈ ಸ್ಪೆನ್ಸರ್ ಜಾನ್ಸನ್ಕಿಂತನೂ. ಅದ್ರ ಜೊತೆ ಗುಜರಾತ್ ಟೈಟನ್ಸ್ನ ಒಂದು ಮೇನ್ ಪಿಲ್ಲರ್ ರಶೀದ್ ಖರಾಮತಿ ಖಾನ್ ಅವರು PSLದಿಂದ ಅವ್ರ ಹೆಸರು ಹೊಳ್ಳಿ ತೊಗೊಂಡಾರಂದ್ರೆ ಅವರು ಪುಲ್ಸ್ ಔಟ್ ಮಾಡ್ಕೊಂಡಾರ. ಈಗ ನೋಡ್ರಿ, ಅವ್ರ ಮೊದಲೇ ಮೇನ್ ಅವ್ರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಈಗ ಆ ಟೀಮ್ನಾಗ ಇಲ್ಲ. ಅವ್ರು ಆದ ನಂತರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದು ಯಾರಿಗಪ್ಪ ಆ ಟೀಮ್ನಾಗ ಅಂದ್ರೆ ಅದು ರಶೀದ್ ಖರಾಮತಿ ಖಾನ್. ಈಗ ಅವ್ರೂ ಅಕಸ್ಮಾತ್ IPL ಮಿಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಗುಜರಾತ್ ಟೈಟನ್ಸ್ ಟೀಮಿಗೆ ಭಾಳ ದೊಡ್ಡ ಹೊಡೆತ ಬೀಳ್ತೈತಿ. ಒಂದು ಸ್ವಲ್ಪ ರಿಪೋರ್ಟ್ಸ್ ಪ್ರಕಾರ ರಶೀದ್ ಖಾನ್ ಅವರು ಈಗ 2024 IPLಗೆ ಫ್ರೆಶ್ ಆಗಿ ಎಂಟ್ರಿ ಹೊಡೆಯೋ ಸಂಬಂಧ ಅವರು PSLದಿಂದ ರೋಲ್ಡ್ ಔಟ್ ಮಾಡ್ಕೊಂಡಾರ ಅಂಥೇಳಿ ಒಂದು ಸ್ವಲ್ಪ ನ್ಯೂಸ್ ಹೇಳಕತ್ತವು. ನನಗೂ ಅನ್ಸೋ ಮಟ್ಟಿಗೂ 100% ರಶೀದ್ ಖಾನ್ ಅವರು ಈ IPL ಆಡ್ತಾರೆ. ಅದು ಅಲ್ಲದೆ IPLಕ್ಕಿಂತ ಮೊದಲು ಏನು ಅಫ್ಘಾನಿಸ್ತಾನ್ ಸೀರೀಸ್ ಇರ್ತಾವೆ ಅದರೊಳಗೆಲ್ಲನೂ ರಶೀದ್ ಖಾನ್ ಅವರಿಗೆ ನಾವು ನೋಡ್ಬೋದು. ಇನ್ನು ಮುಂದೆ ಹೋಗೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 4ನೇ ಅಪ್ಡೇಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ ಐತಿ. ಏನಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಾರಿಗೆ ಹೋಗಿ ಸಿಕ್ಕಂಗೆ ಕುಡ್ದು ಟೈಟಾಗಿ ಚಕ್ರ ಬಂದ ಬಿದ್ದಿದ್ರು. ಆಮೇಲೆ ಅವರಿಗೆ ಆಂಬುಲೆನ್ಸ್ನಾಗ ತೊಗೊಂಡು ಹೋಗಿದ್ರು. ಒಂದು ಸ್ವಲ್ಪ ನ್ಯೂಸ್ಗಳು ಹರಿದಾಡಕತ್ತಿದ್ವು. ಇದಾದ್ಮ್ಯಾಗ ಆಸ್ಟ್ರೇಲಿಯಾ ಟೀಮ್ ಏನೈತಿ ಅದು ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೈತಿ, ಇದ್ರ ಮ್ಯಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತೈತಿ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಬ್ಯಾನ್ ಮಾಡ್ಬೋದು. ಅದು ಒಂದು ಸ್ವಲ್ಪ ತಿಂಗಳಾಗಿರಲಿ ಇಲ್ಲ ವರ್ಷ ಆಗಿರಲಿ, ಒಟ್ಟು ಏನು ಡೇವಿಡ್ ವಾರ್ನರ್ ಮತ್ತು ಸ್ಟೀವನ್ ಸ್ಮಿತ್ ಅವ್ರಿಗೆ ಏನೇನು ಹಂಗೆ ಮಾಡಿತ್ತು ಆ ಟೈಪ್ ಏನು ಮಾಡ್ತಿತ್ತು ಅಂತೇಳಿ ಒಂದು ಸ್ವಲ್ಪ ಸುದ್ದಿಗಳು ಹರಿದಾಡತ್ತಿದ್ವು. ಆದರೆ ಈಗ ಬಂದಿರೋ ಏನು ಅಪ್ಡೇಟ್ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಮ್ಯಾನೇಜರ್ ಹೇಳ್ಯಾರ, ಏನು ಇನ್ವೆಸ್ಟಿಗೇಷನ್ ಏನು ಗಂಟನೂ ಇಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 100% ಆರಾಮ್ ಅದಾರ, ಫಿಟ್ ಅದಾರ. ಸೊ ಅವ್ರು ಒಂದು ಸ್ವಲ್ಪ ಅಶೇಮ್ ಅದಾರ. ಏನದು ಆಯಿತು ಅದು ಆಗಬಾರ್ದಿತ್ತು, ಅದರಿಂದ ಅವ್ರು ಹೊರಗೆ ಬರ್ತಾರೆ ಜಲ್ದಿ. ಏನು ಅಂಥ ದೊಡ್ಡ ಸಮಸ್ಯೆ ಏನು ಇಲ್ಲ ಅಂಥೇಳಿ ಮ್ಯಾಕ್ಸ್ವೆಲ್ ಅವರ ಮ್ಯಾನೇಜರ್ ಹೇಳ್ಯಾರ. ಮತ್ತು ಈಗ ಆಸ್ಟ್ರೇಲಿಯಾದವರು ಈಗ ನೆಕ್ಸ್ಟ್ ಬರೋ ಸೀರೀಸಿಗೆ T20 ಸ್ಕ್ವಾಡ್ನಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೂ ಇನ್ಕ್ಲೂಡ್ ಮಾಡ್ಯಾರ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಈಗ ಮುಂದೆ ಬರೋ 2024 IPL ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅವೈಲೇಬಲ್ ಇರ್ತಾರೆ, 100% ಆಡ್ತಾರೆ. ಈ 4 ಅಪ್ಡೇಟ್ಸ್ಗಳೊಳಗೆ ನಿಮಗೆ ಬರೀ ಒಂದು ಅಪ್ಡೇಟರ್ ಇಷ್ಟ ಆಗಿರಲಿ ಇಲ್ಲ ಎಲ್ಲ ಅಪ್ಡೇಟರ್ ಇಷ್ಟ ಆಗಿರಲಿ, ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.